ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಮಕ್ಕಳ, ಇವಾಗ ಸಾಕಷ್ಟು ಮಕ್ಳು ಹೇಳ್ತಾರೆ, ಮ್ಯಾಮ್ ನಂಗೆ ಪಾಸ್ ಆಗೋಕ್ಕೆ ಕಷ್ಟ ಆಗ್ತಿದೆ. ಆ್ಯಂಡ್ ನಾನೊಂದು ಸ್ಕೂಲಲ್ಲೂ ಹೇಳ್ಕೊಡೋವಾಗ ಮಕ್ಕಳು ಯಾರು ಫೇಲ್ ಆಗ್ತಿದ್ರು ಅಥವಾ ಮಕ್ಕಳು ಯಾರು 60 ಕಡಿಮೆ ತೆಗಿತಿದ್ರು, 70 ಕಡಿಮೆ ತೆಗಿತಿದ್ರು, ಅವ್ರದ್ದು ಮೇಜರ್ ಪ್ರಾಬ್ಲಮ್ ಈವನ್ 80-90ಲಿ ದ ಮೇಜರ್ ಇಶ್ಯೂ ಈಸ್ ದಟ್ ನಿಮಗೆ ಫುಲ್ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಬಟ್ ಎಕ್ಸಾಮ್ ಪೇಪರಲ್ಲಿ ಮರ್ತೋಗ್ತೀರಾ. ಆಯಿತಾ, ಎಕ್ಸಾಮ್ ಬರೆಯೋವಾಗ. ಅದರ್ವೈಸ್ ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ಎಕ್ಸಾಮಲ್ಲಿ ಹೆಂಗೆ ಬರೆಯೋದು ಗೊತ್ತಾಗಲ್ಲ. ಆ ಪ್ರಾಬ್ಲಮ್ ಯಾಕಾಗತ್ತೆ ಗೊತ್ತಾ? ನಿಮಗೆ ರಿವೈಸ್ ಮಾಡೋಕ್ಕೆ ಬರಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ರಿವೈಸ್ ಪ್ರಾಪರ್ಲಿ. ಆಯಿತಾ, ನೀವು ರಿವೈಸ್ ಮಾಡಿದರೆ ನಿಮಗೆ ಮಾರ್ಕ್ಸು ಸಿಗೋದೇ ಇಲ್ಲ. ಓಕೆ, ಸೊ ಇವಾಗ ನಾನೇನಂತೀನಿ, ಸ್ವಲ್ಪ ಸ್ಮಾಲ್ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಳ್ಳೋಣ. ನಮ್ಮ ದಿನಚರಿ ಕಾರ್ಯದಲ್ಲಿ ನಾವು ಏನೇನು ಮಾಡಬೇಕು ಟು ಮೇಕ್ ಶ್ಯೂರ್ ದ್ಯಾಟ್ ವಿ ಆರ್ ರಿವೈಸಿಂಗ್ ವೆಲ್. ಅರ್ಥ ಆಯ್ತಾ? ನೀವು ಆ ಮಗು ಆಗಬಾರ್ದು ತಾನೇ, ಹೂ ಡಸಂಟ್ ನೋ ಹೌ ಟು ರಿವೈಸ್. ಪೇಪರ್ ನೋಡಿದ ತಕ್ಷಣ ಎಲ್ಲ ಮರ್ತೋಗೋದು, ಬಿಕಾಸ್ ನೀವದು ಶಾರ್ಟ್ ಟರ್ಮ್ ಮೆಮೊರಿಲಿ ಸ್ಟೋರ್ ಮಾಡಿದ್ದೀರಾ. ಬಟ್ ನಿಮಗೆ ರೀಕಾಲ್ ಮಾಡೋಕ್ಕೆ ಅದು ಎಲ್ಲಿ ಹೋಗಬೇಕು? ಲಾಂಗ್ ಟರ್ಮ್ ಮೆಮೊರಿಗೆ. ಆ್ಯಂಡ್ ನೀವು ಯಾವಾಗ ಈ ರಿವಿಷನ್ ಟೆಕ್ನಿಕ್ಸ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ನಿಮಗೆ ದೊಡ್ಡ ಇಂಪ್ರೂವ್ಮೆಂಟ್ ಕಾಣುತ್ತೆ. ಆಯಿತಾ? ನಿಮ್ಮ ಡಿಸೈರ್ಡ್ ಸ್ಕೋರ್ಗೂ ಮತ್ತು ನೀವು ಇವಾಗ ಇರುವಂತಹ ಒಂದು ಪೊಸಿಷನಲ್ಲಿ ಎರಡರ ನಡುವೆ ಇರುವಂತಹ ಬ್ರಿಡ್ಜೇ ರಿವಿಷನ್. ಓಕೆ, ಸೊ ಇವಾಗ ನೀವು ಚೆನ್ನಾಗಿ ರಿವೈಸ್ ಮಾಡ್ತೀರಾ ಅಂದರೆ ಕೆಳಗೆ ಎಸ್ ಐ ವಿಲ್ ಅಂತ ಕಾಮೆಂಟ್ ಮಾಡಿ. ಓಕೆನಾ? ಸೊ ಫಸ್ಟು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಹೌ ವುಡ್ ಯು ಆರ್ ಹೌ ಡು ಯು ರಿವೈಸ್ ಬಿಫೋರ್ ಯುವರ್ ಎಕ್ಸಾಮ್ಸ್? ನಿಮ್ಮ ಎಕ್ಸಾಮ್ಸಿಂದ ಮುಂಚೆ ನೀವು ಹೆಂಗೆ ರಿವೈಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ನಾಳೆ ಇಂಗ್ಲೀಷ್ ಎಕ್ಸಾಮ್ ಇದೆ, ಇವತ್ತು ನೀವು ಯಾವ ರೀತಿಯಾದ ರಿವಿಷನ್ ಮಾಡ್ತೀರಾ? ಅಲ್ಲದೆ ಆರ್ ಯು ಅ ಪರ್ಸನ್ ಆರ್ ಆರ್ ಯು ಅ ಸ್ಟೂಡೆಂಟ್ ಹು ಸ್ಟಡೀಸ್ ದ ಪ್ರೀವಿಯಸ್ ಡೇ? ಚಾನ್ಸೇ ಇಲ್ಲ ಮಕ್ಕಳು, ಆಗಲ್ಲ. ನಿಮ್ಮ ಡಿಸೈರ್ಡ್ ಸ್ಕೋರ್ ಸಿಗಲ್ಲ. ಸೊ ನೀವೇನೇನು ರಿವೈಸ್ ಮಾಡ್ತೀರಾ, ಹೆಂಗೆ ರಿವೈಸ್ ಮಾಡ್ತೀರಾ ಅಂತ ಕೆಳಗೆ ಹಾಕಿ. ಸಾಕಷ್ಟು ಮಕ್ಳು ಏನು ಮಾಡ್ತಾರೆ, ಬರ್ದು ರಿವೈಸ್ ಮಾಡ್ತಾರೆ, ನೋಡ್ಕೊಂಡು ರಿವೈಸ್ ಮಾಡ್ತಾರೆ, ಸ್ಕಿಮ್ ಥ್ರೂ ಮಾಡ್ತಾರೆ. ವೆರಿ ಜೆನರಿಕ್, ವೆರಿ ವೇಗ್ ಸ್ಟ್ರಾಟರ್ಜೀಸ್ ಅಂತ ಹೇಳ್ಬೋದು. ಇವತ್ತು ನಾನು ನಿಮಗೆ ಕ್ಲಿಯರ್ ಸ್ಟ್ರಾಟರ್ಜೀಸ್ನ ಕೊಡ್ತೀನಿ. ಮೊದಲನೇ ಸ್ಟ್ರಾಟರ್ಜಿ, ಕ್ವಿಕ್ ರೀಕಾಲ್. ಕ್ವಿಕ್ಕಾಗಿ ಒಂದು ಕಡೆ ಕೂತ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾಳೆ ಇಂಗ್ಲೀಷ್ ಎಕ್ಸಾಮು, ದಿನ ಪೂರ್ತಿ ಇಂಗ್ಲೀಷ್ನ ಓದ್ಕೊಂಡಿದ್ದೀರಾ. ರಾತ್ರಿ 10 ನಿಮಿಷ ಮೆಡಿಟೇಷನ್ ಪೋರ್ಷನಲ್ಲಿ ನಿಂತ್ಕೊಳ್ಳಿ. ಪೊಸಿಷನಲ್ಲಿ ಕೂತ್ಕೊಂಡು ಕೈ ಹಿಂಗೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕ್ವಿಕ್ಕಾಗಿ ರೀಕಾಲ್ ಮಾಡಿ. ಓಕೆ, ಫಸ್ಟ್ ಚಾಪ್ಟರು ರಾಂಗ್ ಮ್ಯಾನ್ ಆ್ಯಂಡ್ ವರ್ಕರ್ಸ್ ಪ್ಯಾರಡೈಸ್. ಓಕೆ, ರಾಂಗ್ ಮ್ಯಾನ್ ಆ್ಯಂಡ್ ವರ್ಕರ್ಸ್ ಪ್ಯಾರಡೈಸಲ್ಲಿ ಒಬ್ಬ ಐಡಲ್ ಮ್ಯಾನ್ ಇದ್ದಾನೆ. ಐಡಲ್ ಮ್ಯಾನು ಬಸ್ಲಿಂಗ್ ಗರ್ಲು, ಏರಿಯಲ್ ಮೆಸೆಂಜರ್ ಬರ್ತಾರೆ, ಎಲ್ಡರ್ಸ್ ಬರ್ತಾರೆ. ಐಡಿಯಲ್ ಮ್ಯಾನ್ ಏನಿದ್ದ, ಅವನು ಈ ಥರ ಮಾಡ್ತಿದ್ದ ಹೆವೆನಲ್ಲಿ. ಆದರೆ ಆಮೇಲೆ ಅವನ್ನ ಬೈ ಮಿಸ್ಟೇಕ್ ಹೆವೆನಲ್ಲಿ ಹಾಕಿದ್ರು. ಬಸ್ಲಿಗನ್ಲು ಮತ್ತು ಬೇರೆ ವರ್ಕರ್ಸ್ದು ಈ ಥರ ಇತ್ತು. ಓಕೆ, ಎಲ್ಲ ಫುಲ್ ರಿವೈಸ್ ಮಾಡ್ಕೊಂಡಿದ್ದೀನಿ ನಾನು ಚಾಪ್ಟರ್ನ. ಆಮೇಲೆ ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸ್ ಈ ಥರ ಇದೆ. ಓಕೆ, ಎಲ್ಲ ಸಾಲ್ವ್ ಮಾಡಿದ್ದೀನಿ. ಐ ರಿಮೆಂಬರ್ ಎವ್ರಿಥಿಂಗ್. ಪದ್ಮಶ್ರೀ ಮ್ಯಾಮ್ ಹೇಳಿದರು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್ ಅಂತ, ಎಲ್ಲ ನೋಡ್ಕೊಂಡಿದ್ದೀನಿ. ಆಲ್ ಗುಡ್ ಟು ಗೋ. ಓಕೆ, ನೆಕ್ಸ್ಟ್ ಚಾಪ್ಟರ್. ಸೊ ಈ ಥರ ಕಣ್ಮುಚ್ಕೊಂಡು ಕ್ವಿಕ್ಕಾಗಿ ರೀಕಾಲ್ ಮಾಡ್ಕೊಳ್ಳಿ. ದಿಸ್ ಸ್ಟ್ರಾಟರ್ಜಿ ವಿಲ್ ಹೆಲ್ಪ್ ಯು ಆನ್ ದ ಡೇ ಆಫ್ ಎಕ್ಸಾಮ್ ಆಲ್ಸೋ. ಓಕೆ, ಫ್ರಮ್ ಟುಡೇ ಫಾಲೋ ದಿಸ್. ನೆಕ್ಸ್ಟ್ ಟೆಕ್ನಿಕ್ ನೋಡ, ಟೀಚ್ ಇಟ್ ಟು ಸಮ್ ಒನ್. ಐ ಯೂಸ್ ಟು ಡೂ ದಿಸ್ ಮಕ್ಕಳ. ನನ್ನ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ MSc ಸೈಕಾಲಜಿ ಮಾಡಿದಾಗ ನಾನು ಸುತ್ತಮುತ್ತ 10 ಜನನ ಕೂಡಿಸ್ಕೊತಿದ್ದೆ, ನನ್ನ ಫ್ರೆಂಡ್ಸು. ಅವರಿಗೆ ಬೆಳಗ್ಗೆ 2 ಅವರ್ ಬೇಗ ಹೋಗ್ಬಿಟ್ಟು ಎಕ್ಸಾಮ್ ಹಾಲ್ಗೆ ಅಲ್ಲಿ ಕ್ವಿಕ್ಕಾಗಿ ರಿವೈಸ್ ಮಾಡ್ತಿದ್ದೆ. ನಾನು ಅವ್ರಿಗೆ ಜೋರಾಗಿ ಹೇಳಿದಾಗ ನನಗೆ ಜ್ಞಾಪಕ ಇರೋದು ಜಾಸ್ತಿ ಆಗ್ತಿತ್ತು. ಓಕೆ, ಸೊ ವಾಟ್ ಐ ಯೂಸ್ ಟು ಡೂ ಇಸ್ ದಿಸ್. ನೀವು ಕೂಡ ಏನು ಮಾಡ್ಬೋದು, ನಿಮ್ಮ ಅಪ್ಪ ಅಮ್ಮ ತಮ್ಮ ಅಜ್ಜಿ ತಾತ ಯಾರನ್ನಾದರೂ ಹಿಡ್ಕೊಳ್ಳಿ. ಆಯಿತಾ? ನಿಮ್ಗೆ ಯಾವ ಟಾಪಿಕ್ ಕಷ್ಟ ಅನಿಸುತ್ತೋ ಆ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿ. ಆಯಿತಾ? ಮೆಮೊರೈಸ್ ಮಾಡಿ. ಇಲ್ಲದೇ ಇನ್ನೊಂದು ಮಾಡ್ಬೋದು. ಆಯಿತಾ? ಅದು ಸಮ್ ಪೀಪಲ್ ಡೂ ರೋಲ್ ಪ್ಲೇಸ್ ವೆರ್ ಯು ಪುಟ್ ಅ ಚಾರ್ಟ್ ಆನ್ ಯೋರ್ ಸ್ಟಡಿ ರೂಮು, ಒಂದು ವೈಟ್ ಬೋರ್ಡು ಬ್ಲ್ಯಾಕ್ ಬೋರ್ಡು ಹಾಕ್ಬಿಟ್ಟು ಇಮ್ಯಾಜಿನ್ ಸ್ಟೂಡೆಂಟ್ಸ್ ಇದ್ದಾರೆ ತಿರ್ಗಾ ಬರೆಯೋಕ್ಕೆ ಹೋಗಿ. ಅದರ್ವೈಸ್ ಡೋಂಟ್ ಇಮ್ಯಾಜಿನ್ ಸ್ಟೂಡೆಂಟ್ಸು ಇದ್ದಾರೆ ಅಂತ ಸುಮ್ಮನೆ ಪಾಯಿಂಟರ್ಸ್ ಹಾಕ್ಕೊಳ್ತಾ ಹೋಗಿ. ದ್ಯಾಟ್ ವಿಲ್ ಆಲ್ಸೋ ಹೆಲ್ಪ್. ಆಯಿತಾ? ಸೊ ದಟ್ ಈಸ್ ಅನ್ ಅದರ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಟೀಚ್ ಇಟ್ ಟು ಸಮ್ ಒನ್ ಎಲ್ಸ್. ಆಯಿತಾ? ನೆಕ್ಸ್ಟ್ ನೋಡೋಣ, 1 minute ಕ್ವಿಸ್. ಆಯಿತಾ? ಸೊ ವಾಟ್ ಯು ಕ್ಯಾನ್ ಡೂ ವೈಲ್ ಯು ಆರ್ ಸ್ಟಡಿಂಗ್ ಓನ್ಲಿ, ಒಂದು ಬುಕ್ ಇಟ್ಕೊಂಬಿಡಿ. ಆಯಿತಾ? ಒಂದು ಬುಕ್ ಇಟ್ಕೊಂಬಿಟ್ಟು ಕ್ವಿಸ್ನೆಲ್ಲ ಹಾಕ್ಕೊಳ್ಳಿ. 1 ಮಾರ್ಕ್ ಪ್ರಶ್ನೆಗಳನ್ನ ಹಾಕ್ಕೊಳ್ಳಿ. ಇಲ್ಲರೆ ಎಲ್ಲ ಕ್ವೆಶನ್ಸ್ನ ಹಾಕ್ಕೊಳ್ಳಿ. ಏನೂ ಆಗಲ್ವಾ, ಯು ಡೋಂಟ್ ವಾಂಟ್ ಟು ಸ್ಪೆಂಡ್ ಟೈಮ್, ನಿಮಗೆ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ನೇ ತೊಗೊಳ್ಳಿ. ತೊಗೊಂಡು
ಓಕೆ, ಇದರ ಆನ್ಸರ್ ಏನೋ ಟಿಕ್, ಇದರ ಆನ್ಸರ್ ಏನೋ ಟಿಕ್, ಇದರ ಆನ್ಸರ್ ಏನೋ ಟಿಕ್. ವೆರಿ ಗುಡ್ ಮೆಥಡ್ ಫಾರ್ ರಿವಿಷನ್. ಓಕೆ, ವೆರಿ ಗುಡ್. ಇಟ್ಸ್ ಆಲ್ಸೋ ಸಮಥಿಂಗ್ ದಟ್ ಟೈಮರ್ ಹಾಕೊಂಬಿಡಿ, ಸೊ ವಿಲ್ ಬಿ ಎಕ್ಸೈಟೆಡ್ ಆಲ್ಸೋ ಟು ಡೂ ಇಟ್. ಓಕೆ, ನಿಮ್ಗೆ ಈ ಟೆಕ್ನಿಕ್ ಇಷ್ಟ ಆಯಿತು ಅಂದರೆ ಕೆಳಗಡೆ ಹಾಕಿ, ನಿಮ್ಗೆ ಯಾವ ಟೆಕ್ನಿಕ್ ಇಷ್ಟ ಆಗ್ತಿದೆ ಆ ಟೆಕ್ನಿಕ್ ಹೆಸರನ್ನ ಹಾಕಿ. ಓಕೆ, ಕನ್ಸಿಸ್ಟೆನ್ಸಿ ಇಸ್ ಅ ಕೀ. ಇವತ್ತು ಪದ್ಮಾ ಮ್ಯಾಮ್ ಹೇಳಿದ್ರು ಕೂತ್ಕೊಂಡು ನಾಳೆ ಬೆಳಗ್ಗೆ ಮೆಡಿಟೇಷನ್ ಪೊಸಿಷನಲ್ಲಿ ಏನೇನು ನಾಪ್ಕೊಂಡ್ರಿ ಅದಲ್ಲ, ಕನ್ಸಿಸ್ಟೆನ್ಸಿ. ನೀವೇ ನಿಮಗೆ ಒಂದು ಹ್ಯಾಬಿಟಾಗಿ ತಿಳ್ಕೊಳ್ಳಿ, ಆಯಿತಾ? ಸೊ ಇವಾಗ ನಾವು ಯಾವುದೋ ಒಂದು ಟಾಸ್ಕನ್ನ ಕನ್ಸಿಸ್ಟೆಂಟಾಗಿ ಮಾಡ್ತೀವೋ ಆ ಟಾಸ್ಕು ತುಂಬ ತುಂಬ ಚೆನ್ನಾಗಾಗತ್ತೆ. ಅರ್ಥ ಆಯ್ತಾ? ಈ ಒಂದು 365 ಡೇಸು ಇಲ್ಲ, ಇವಾಗ ಅರೌಂಡ್ 200 ಡೇಸ್ ಇದೆ. ಸೊ ಈ ದಿನಗಳಲ್ಲಿ ದಿನಾ ಪ್ರಾಕ್ಟೀಸ್ ಮಾಡಿದ್ದೆ ನಿಮ್ಗೆ ಅವಾಗ ಗೊತ್ತಾಗೋದು. ಇವಾಗ ಗೊತ್ತಾಗಲ್ಲ ಮಕ್ಕಳ ನಿಮಗೆ, ಇವಾಗ ಇನ್ನೂ FA1 ಟೈಮ್ ಇದೆ. ಬಟ್ ಮುಂದೆ ಹೋಗ್ತಾ 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 ಯು ವಿಲ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಟೈಮ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಪ್ರಾಪರ್ ಪ್ರಾಕ್ಟೀಸ್, ಡಿಸಿಪ್ಲಿನ್ಡ್ ಪ್ರಾಕ್ಟೀಸ್ ಅಂತ ನಾವು ಹೇಳ್ಬೋದು. ಸೊ ಇದನ್ನೆಲ್ಲ ಮಾಡಿ. ಆ್ಯಂಡ್ ನಾನೇನು ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ರಿವಿಷನ್ನ ಕರೆಕ್ಟಾಗಿ ಮಾಡಿ. ನಾ ಹೇಳ್ದಂಗೆ ನೀವು ಇವಾಗ ಯಾವ ಪೊಸಿಷನಲ್ಲಿದ್ದೀರೋ, ಎಂಡಲ್ಲಿ ಯಾವ ಪೊಸಿಷನಲ್ಲಿರ್ತೀರೋ ಅದೆರಡರ ಮಧ್ಯ ಬ್ರಿಡ್ಜೇ ಯಾವುದು? ನಮ್ಮ ಈ ರಿವಿಷನ್. ಸೊ ನೀವು ರಿವಿಷನಲ್ಲಿ ಬಿಲೀವ್ ಮಾಡ್ತೀರಾ, ಪದ್ಮಾ ಮ್ಯಾಮಲ್ಲಿ ಬಿಲೀವ್ ಮಾಡ್ತೀರಾ ಅಂದರೆ ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಲಾಸ್ಟ್ ಇಯರ್ ಕೂಡ ಸಾಕಷ್ಟು ಮಕ್ಕಳು ಯಾರು ಜಾಯ್ನ್ ಆಗಲಿಲ್ಲ ಅಲ್ಲ, ಅಥವಾ ಲಾಸ್ಟಲ್ಲಿ ಬರಲಿಲ್ಲ ಅಲ್ಲ, ಅವರು ತುಂಬ ಮಿಸ್ ಮಾಡಿಕೊಂಡ್ರು. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ, ಕ್ಲಾಸ್ ಯಾವುದೂ ಮಿಸ್ ಮಾಡಲ್ಲ ನೀವು. ಓಕೆ, ಆ್ಯಂಡ್ ಕೆಳಗೆ ಕೊಟ್ಟಿರೋಂಥ ವೀಡಿಯೋಗೆ ಲೈಕ್ ಮಾಡಿ, ಲಿಂಕ್ ಅಲ್ಲ, ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.